ಅತ್ತೆ, ಬೇಗ ಹೊರಡಿ ಅತ್ತೆ, ಟೈಮ್ ಬೇರೆ ಆಗ್ತಾ ಇದೆ. ಹೀಗೆ ಹೋದ್ರೆ ನಾವು ವ್ಯಾಪಾರ ಮಾಡಿದಂಗೆನೆ, ಲಾಭನ ಸಂಪಾದನೆ ಮಾಡಿದಂಗೆನೆ. ಅಯ್ಯೋ ಸೊಸೆ, ಇವತ್ ನನ್ಗೆ ಕಾಲು ತುಂಬಾ ನೋವಾಗ್ತಿದೆ ಅಮ್ಮ. ನೀನು ಬೇಗ ಹೋಗಿ ವ್ಯಾಪಾರ ಮಾಡ್ತಾ ಇರು, ನಾನು ಮಧ್ಯಾಹ್ನದ ಮೇಲೆ ಬರ್ತೀನಿ. ಏನು, ನೀವು ಮಧ್ಯಾಹ್ನದ ಮೇಲೆ ಬರ್ತೀರಾ? ಹಾಗಂದ್ರೆ ಹೇಗತ್ತೆ? ಹಾಗಾದ್ರೆ ಮಧ್ಯಾಹ್ನ ತನಕ ನಷ್ಟದಲ್ಲಿ ವ್ಯಾಪಾರ ಆಗ್ಬೇಕಾ? ಅದೆಲ್ಲ ಆಗೋದಿಲ್ಲ, ನೀವು ಬರ್ಲೇಬೇಕು. ಅಯ್ಯೋ ಸೊಸೆಯಮ್ಮ, ನನ್ನ ಅರ್ಥ ಮಾಡ್ಕೊಳಮ್ಮ. ನನಗೆ ಕಾಲು ತುಂಬಾ ನೋವಾಗ್ತಿದೆ. ಹೌದು, ನಾವು ವ್ಯಾಪಾರ ಒಂದು ದಿನ ಮಾಡದಿದ್ರೆ ನಷ್ಟ ಬರುತ್ತಾ? ಏನತ್ತೆ ನೀವು ಮಾತಾಡೋದು? ಒಂದಿನ ವ್ಯಾಪಾರ ಆಗದಿದ್ರೆ ನಮಗೆ ಎಷ್ಟು ನಷ್ಟ ಬರುತ್ತೆ ಗೊತ್ತಾ? ನಮ್ಮ ವ್ಯಾಪಾರಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಗೊತ್ತಾ? ನಮ್ಮ ಮನೆ ಖರ್ಚಿಗೆ ಎಷ್ಟು ಹಣ ಬೇಕು ಅಂತ ಗೊತ್ತಾ? ನಿಮ್ಮ ಕಾಲ್ ನೋವಿಗೆ ಪದೇ ಪದೇ ವೈದ್ಯರ ಬಳಿ ಹೋಗ್ತೀವಲ್ಲ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ? ಹೀಗೆ ಸೊಸೆಯಾದ ವೀಣಾ ತನ್ನ ಅತ್ತೆಯಾದ ಸುಶೀಲನ ಬಳಿ ಮನೆಯ ಮತ್ತು ಹೋಟೆಲಿನ ಖರ್ಚು ವೆಚ್ಚದ ಬಗ್ಗೆ ಹೇಳಿದ್ಲು. ನನ್ನ ಕಾಲ್ ನೋವಿಗಿಂತ ನಾನು ಹೋಟೆಲಿಗೆ ಬರದಿಲ್ಲ ಅಂತ ಹೇಳ್ತಾ ನೀನ್ ಮಾತಾಡ್ತೀಯಲ್ಲ, ಅದ್ರಿಂದ ಬರುವ ತಲೆನೋವು ಜಾಸ್ತಿ ಇದೆ ಅಮ್ಮ. ಸರಿ ಆಯ್ತು, ಹೊರಡು, ನಾನು ಬರ್ತೀನಿ. ಹಾಗೆ ಹೇಳಿ ಸುಶೀಲಾ ತನ್ನೊಳಗೆ ತಾನೇ ತನ್ನ ಸೊಸೆಯನ್ನು ಬೈಕೊಂಡೇ ಹೊರಟ್ಲು. ಹೌದಮ್ಮ ಸೊಸೆ, ನಾವು ನಡೆಸ್ತಾ ಇರುವ ಈ ಸಣ್ಣ ಹೋಟೆಲಿಗೆ ಇಷ್ಟು ಬೆಳಿಗ್ಗೆನೆ ಹೋಗ್ಬೇಕಾ? ಅಯ್ಯೋ ಅತ್ತೆ, ವ್ಯಾಪಾರ ಸಣ್ಣದಾದ್ರೂ ಚಿಕ್ಕದಾದ್ರೂ ನಾವು ಯಾವಾಗ್ಲೂ ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ಬೇಕತ್ತೆ. ಹಾಗೆ ಶ್ರಮಪಟ್ಟು ಕೆಲಸ ಮಾಡಿದ್ರೆ ತಾನೇ ಇವಾಗ ಸಣ್ಣದಾಗಿರುವ ಹೋಟೆಲ್ ಮುಂದಿನ ದಿನ ದೊಡ್ಡ ಹೋಟೆಲ್ ಆಗಿ ಬರುತ್ತೆ. ಹಾಗೆ ಅಂತ ಹೇಳಿದ್ಲು. ಹೀಗೆ ಸ್ವಲ್ಪ ಸಮಯದಲ್ಲೇ ಹೋಟೆಲಿಗೆ ಕಸ್ಟಮರ್ಸ್ ಬಂದ್ರು. ಏನಮ್ಮ ವೀಣಾ, ಚೆನ್ನಾಗಿದ್ದೀಯಾ? ನಿನ್ನೆ ತಾನೇ ಹೋಟೆಲಿಗೆ ಬಂದು ಟಿಫಿನ್ ಮಾಡ್ಕೊಂಡು ಹೋಗಿದ್ದು, ಅಷ್ಟರಲ್ಲಿ 2 ದಿನದಲ್ಲಿ ಏನು ಬದಲಾವಣೆ ಬಂದ್ಬಿಡುತ್ತೆ? ಅಯ್ಯೋ, ಇವಾಗ ನಾನು ಏನ್ ಕೇಳ್ದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀಯಮ್ಮ? ಓ ಸುಶೀಲಮ್ಮ, ನಿಮ್ಮ ಸೊಸೆ ಬಳಿ ಹೇಳಿ, ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮೊದ್ಲು ನೀನ್ ತಿಂದಿದ್ದಕ್ಕೆ ಹಣವನ್ನು ಕೊಟ್ಟು ಆಮೇಲೆ ಹೇಳು ನಾನ್ ಹೇಗೆ ಮಾತಾಡ್ಬೇಕು ಅಂತ. ಬೇಡ ಬೇಡ ಅಂತ ಹೇಳಿದ್ರು ನಮ್ಮ ಅತ್ತೆ ಏನೋ ಪುಣ್ಯ ಬರುತ್ತೆ ಅಂತ ನಿನಗೆ ಟಿಫಿನ್ ಅನ್ನು ಕೊಟ್ರು. ತಿನ್ನದ್ನ ತಿಂದಿ ನಾಳೆ ಕೊಡ್ತೀನಿ ಇವತ್ ಕೊಡ್ತೀನಿ ಅಂತ ಆಟಾಡ್ಸೋದು. ಅದು ಮಾತ್ರ ಅಲ್ದೆ ನನ್ನ ಹೋಟೆಲಿಗೆ ಬಂದು ನನಗೆ ಏನಾದ್ರೂ ಒಂದ್ ಹೇಳೋದು. ಅಮ್ಮ ವೀಣಾ, ಯಾಕಮ್ಮ ಇವಾಗ ಜಗಳ? ಆ ಜನನ ಕಳಿಸ್ಬೇಡು. ಹಾಗೆ ಹೇಳಿ ಸುಶೀಲಮ್ಮ, ನಾವೆಲ್ಲ ಇರೋದು ಒಂದೇ ಊರಲ್ಲಿ ತಾನೆ. ನಿಮ್ಮ ಹಣ ಕೊಡದೆ ನಾನೇನು ಈ ಊರ್ ಬಿಟ್ಟು ಓಡೋಗ್ಬಿಡ್ತೀನಾ? ಹಾಗೆ ಓಡಿಯೋದ್ರೂ ಪರವಾಗಿಲ್ಲ, ಪೀಡೆ ತೊಲಗ್ತು ಅಂತ ಸಮಾಧಾನವಾಗಿ ಇರ್ತೀವಿ. ನೋಡಿದ್ರ ಸುಶೀಲಮ್ಮ, ನಿಮ್ ಸೊಸೆ ಹೇಗೆ ಮಾತಾಡ್ತಿದ್ದಾಳೆ ಅಂತ? ಲೇ, ನಾನು ನಿನ್ ಜೊತೆ ಮಾತಾಡೋದು. ಪದೇ ಪದೇ ಸುಶೀಲಮ್ಮ ಸುಶೀಲಮ್ಮ ಅಂತ ಅತ್ತೆನೇ ಯಾಕೆ ಕೇಳ್ತೀಯ? ನನ್ ಜೊತೆ ಮಾತಾಡು. ಸರಿ ಸರಿ, ನಿನ್ ಜೊತೆನೆ ಹೇಳ್ತೀನಿ ಕೇಳು. ನೀನ್ ಹೀಗೇನೆ ಮಾತಾಡ್ತಿದ್ರೆ ನಿನ್ನ ಹೋಟೆಲಿಗೆ ಜನ ಬಂದ ಹಾಗೇನೆ, ನಿನಗೆ ಲಾಭ ದೊರಕಿದ ಹಾಗೇನೆ. ಏನು, ಹೋದ್ರೆ ಹೋಗ್ಲಿ ಅಂತ ಟಿಫಿನ್ ಕೊಡ್ತಾ ಇದ್ರೆ ನನ್ನ ಹೋಟೆಲಿಗೆ ಶಾಪ ಆಗ್ತಾ ಇದ್ದೀಯಾ? ನಿನ್ನ ಏನ್ ಮಾಡ್ತೀನಿ ನೋಡು. ಹೀಗೆ ಪೂರಿ ಮಾಡ್ಕೊಂಡು ಪೂರಿ ಮಾಡುವ ಕೈಯಲ್ಲಿ ವೀರಯ್ಯನನ್ನು ಹೊಡೆಯಲು ಹೋದ್ಲು. ಆಗ ವೀರಯ್ಯ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟೋದ. ಆಗ ಸುಶೀಲಮ್ಮ ಕೋಪದಿಂದ ಇರುವ ವೀಣಾನ ನೋಡಿ ಹೀಗೆ ಹೇಳಿದ್ರು. ಅಮ್ಮ ಸೊಸೆ, ಯಾಕಮ್ಮ ಇಷ್ಟೊಂದು ಕೋಪ ಪಡ್ತೀಯಾ? ನೋಡಿ ಅತ್ತೆ, ಹೋದ್ರೆ ಹೋಗ್ಲಿ ಅಂತ ಟಿಫಿನ್ ಕೊಟ್ರೆ ಹೇಗೆ ಮಾತಾಡ್ತಾನೆ ಅಂತ. ಅಯ್ಯೋ ಸೊಸೆಯಮ್ಮ, ಇದು ಒಂದು ಸಣ್ಣ ಗ್ರಾಮ. ಪ್ರತಿದಿನ ನಾವು ಒಬ್ಬರ ಮುಖವನ್ನು ಒಬ್ರು ನೋಡ್ಲೇಬೇಕು. ಅವ್ರ ಜೊತೆ ಹೀಗೆ ಜಗಳ ಮಾಡ್ಕೊಂಡ್ರೆ ಹೇಗೆ ನಾವು ವ್ಯಾಪಾರ ಮಾಡೋದು? ನೀನು ಬರ್ತಾ ಬರ್ತಾ ತುಂಬಾ ಜಿಪುಣತನದಿಂದ ನಡ್ಕೋತೀಯ. ಏನತ್ತೆ, ನಾನು ಜಿಪುಣಿಯಾಗಿದ್ದೀನಾ? ಹೇಗತ್ತೆ ಹೇಳ್ತಿದ್ದೀರಾ? ಹಾಗೆ ಅಂತ ಹೇಳ್ತಾ ಇದ್ದಾಗ ವಾಸು ಎನ್ನುವ ವ್ಯಕ್ತಿ ಬಂದ. ಅಮ್ಮ, ಒಂದ್ ಪ್ಲೇಟ್ ಪೂರಿ ಕೊಡ್ತೀರಾ? ಹಾಗೆ ಹೇಳಿದಾಗ ವೀಣಾ ಒಂದು ಪ್ಲೇಟ್ ಪೂರಿನ ಕೊಟ್ಲು. ಅದನ್ನು ನೋಡಿ ವಾಸು ಹೀಗೆ ಹೇಳಿದ. ಇದೇನಮ್ಮ, ದಿನದಿಂದ ದಿನಕ್ಕೆ ನಿಮ್ಮ ಹೋಟೆಲಲ್ಲಿ ಪೂರಿ ಸೈಜ್ ತುಂಬಾನೇ ಚಿಕ್ಕದಾಗ್ತಾ ಇದೆ. ನಿನ್ನೆ ಚಪಾತಿ ಕೂಡ ಹೀಗೇನೆ ಇತ್ತು. ಹಾಗೆ ಹೇಳಿ ತಿಂತಾ ಇದ್ದ. ಆವಾಗ ಸುಶೀಲಮ್ಮ ವೀಣಾನ ನೋಡಿ, ನೋಡ್ದಮ್ಮ, ನೀನು ಒಳ್ಳೆ ಲಾಭ ಬರ್ಬೇಕು ಅಂತ ಪೂರಿನ ತುಂಬಾ ಚಿಕ್ಕದಾಗಿ ಮಾಡಿದೀಯ. ಪೂರಿ ಮಾತ್ರ ಅಲ್ಲ, ಪೂರಿ, ಇಡ್ಲಿ, ದೋಸೆ ಎಲ್ಲನೂ ಕೂಡ. ಹಾಗೇನೆ ಬೆಲೆ ಕೂಡ ಜಾಸ್ತಿ ಮಾಡಿದೀಯ. ಹಣ ಕೊಡದಿದ್ರೆ ಟಿಫಿನ್ ಕೂಡ ಕೊಡೋದಿಲ್ಲ. ಅಯ್ಯೋ ಅತ್ತೆ, ನಾವು ಹೀಗೆ ವ್ಯಾಪಾರ ಮಾಡಿದ್ರೆ ಮಾತ್ರತ್ತೆ
ಒಳ್ಳೆ ಲಾಭನ ಸಂಪಾದನೆ ಮಾಡಕ್ಕಾಗೋದು, ಇಲ್ಲದಿದ್ರೆ ಆಗಲ್ಲ. ಹಾಗೆ ಅಂತ ಹೇಳಿದ್ಲು ವೀಣಾ. ವೀಣಾ ದಿನದಿಂದ ದಿನಕ್ಕೆ ಜಿಪುಣಿ ಆಗ್ತಾ ಇದ್ಲು. ಇದನ್ನು ನೋಡಿದ ಊರಿನ ಜನರು ವೀಣನಿಗೆ ಜಿಪುಣ ವೀಣಾ ಅಂತ ಹೆಸರನ್ನು ಇಟ್ರು. ಅತ್ತೆ, ನಾವು ಇನ್ನೊಂದು ಹೋಟೆಲನ್ನು ಆರಂಭಿಸೋಣ ಅತ್ತೆ. ಈಗಿರುವ ಹೋಟೆಲನ್ನು ನಾನ್ ನೋಡ್ಕೋತೀನಿ. ಹೊಸದಾಗಿ ಮಾಡ್ತಾ ಇರುವ ಹೋಟೆಲ್ನ ನೀವು ನೋಡ್ಕೊಳ್ಳಿ. ಅವಾಗ ನಮ್ಗೆ ಇನ್ನಷ್ಟು ಲಾಭ ಸಿಗುತ್ತೆ. ಅಯ್ಯೋ ಸೊಸೆಯಮ್ಮ, ನನಗೆ ವಯಸ್ಸಾಗ್ತಾ ಇದೆ. ನನಗೆ ಅಷ್ಟೊಂದು ಶಕ್ತಿ ಇಲ್ಲ. ಏನೋ ನೀನು ಒಬ್ಳೆ ಹೋಗ್ತಿದ್ದೀಯಾ ಅಂತ ಮಾತ್ರ ನಾನ್ ನಿನ್ಗೆ ಸಹಾಯ ಮಾಡ್ತಿರೋದು. ಹಾಗೆ ಹೇಳಿದ್ರೆ ಹೇಗೆ ಅತ್ತೆ? ಹೀಗೆ ಇಬ್ರು ಮಾತಾಡ್ತಾ ಇರುವಾಗ ಹೊರಗಡೆ ತುಂಬಾ ಜೋರಾಗಿ ಮಳೆ ಆರಂಭವಾಯಿತು. ವೀಣಾ, ಹೊರಗಡೆ ಮಳೆ ಬರ್ತಾ ಇದೆ. ಇವತ್ತು ಹೋಟೆಲಿಗೆ ಹೋಗೋದು ಒಳ್ಳೇದಲ್ಲಮ್ಮ. ಅಯ್ಯೋ ಅತ್ತೆ, ಮಳೆ ಟೈಮಲ್ಲೇ ತುಂಬಾ ಜನರು ಬರ್ತಾರತ್ತೆ. ನಮಗೆ ಬಿಸಿ ಬಿಸಿ ವ್ಯಾಪಾರ ಆಗುತ್ತೆ. ಅದಲ್ಲಮ್ಮ, ಈ ಮಳೆಯಲ್ಲಿ ತಿನ್ಲಿಕ್ಕೆ ಯಾರಮ್ಮ ಬರ್ತಾರೆ? ಅಯ್ಯೋ ಅತ್ತೆ, ನಾನು ಹೇಳ್ತಾ ಇದ್ದೀನಿ ತಾನೇ, ಈ ಮಳೆಯಲ್ಲಿ ಬಿಸಿ ಬಿಸಿ ತಿನ್ಲಿಕ್ಕೆ ಜನ ಬರೋದು. ಹೀಗೆ ಅತ್ತೆಯನ್ನು ಬಲವಂತ ಮಾಡಿ ವ್ಯಾಪಾರಕ್ಕೆ ಕರ್ಕೊಂಡೋದ್ಲು. ಅತ್ತೆ, ಪ್ರತಿದಿನ ಮಾಡುವಂತಹ ಟಿಫಿನಿಗಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಟಿಫಿನ್ ಅನ್ನು ಮಾಡಿ ಅತ್ತೆ. ಜನರು ಬರ್ತಾರಲ್ವಮ್ಮ, ಅವಾಗ ಮಾಡೋಣ. ಅಯ್ಯೋ ಅತ್ತೆ, ನನ್ ಮಾತನ್ನ ಕೇಳಿ ಅತ್ತೆ, ಜನ ಬರ್ತಾರೆ. ಹೀಗೆ ವೀಣಾ ಬಲವಂತವಾಗಿ ಅಡುಗೆಯನ್ನು ಮಾಡಿಸಿದ್ಲು. ಹೀಗೆ ಆ ಮಳೆಯಲ್ಲಿ ಜನರು ಯಾರೂ ಕೂಡ ಹೋಟೆಲಿಗೆ ಬರಲೇ ಇಲ್ಲ. ಅಯ್ಯೋ ವೀಣಾ, ನನಗೆ ಕಾಲು ತುಂಬಾ ನೋವಾಗ್ತಿದೆ. ನಾನು ಹೇಳ್ದೆ ಅಲ್ವಾ ಜಾಸ್ತಿ ಮಾಡೋದ್ ಬೇಡ, ಯಾರೂ ಬರೋದಿಲ್ಲ ಅಂತ. ಇವಾಗ ನೋಡ್ದ ಎಲ್ಲನೂ ವ್ಯರ್ಥವಾಯಿತು. ಅತ್ತೆ, ಇಷ್ಟು ಆಹಾರ ವೇಸ್ಟ್ ಆದ್ರೆ ಎಷ್ಟು ನಷ್ಟ ಅಂತ ಗೊತ್ತಾ? ಅದಕ್ಕೆ ತನಮ್ಮ ನಾನು ಹೇಳ್ತಾನೆ ಇದ್ದೆ, ಈ ಮಳೆಯಲ್ಲಿ ಯಾರೂ ಬರೋದಿಲ್ಲ ಅಂತ. ನೀನೇ ನನ್ನ ಮಾತು ಕೇಳದೆ ಇಷ್ಟೆಲ್ಲ ಮಾಡಿಸ್ದೆ. ಇವಾಗ ಈ ಟಿಫಿನ್ಗಳನ್ನೆಲ್ಲ ಏನ್ ಮಾಡೋದು? ಹಾಗೆ ಕೇಳಿದ್ಲು ಅತ್ತೆ ಸುಶೀಲಾ. ಆಗ ಸೊಸೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು. ಹೀಗೆ ಸ್ವಲ್ಪ ಸಮಯದ ನಂತರ ಮಳೆ ಇನ್ನಷ್ಟು ಜೋರಾಯಿತು. ಮಳೆಯಿಂದ ಊರೊಳಗೆಲ್ಲ ನೀರು ಬರ್ತಾ ಇತ್ತು. ವೀಣಾ, ನೋಡ್ದಮ್ಮ ಮಳೆ. ಈ ಮಳೆಗೆ ಯಾರೂ ಕೂಡ ಹೋಟೆಲಿಗೆ ಬರೋದಿಲ್ಲ. ಬಾ, ನಾವಿಬ್ರು ಮನೆಗೆ ಹೋಗೋಣ. ಹಾಗೆ ಹೇಳಿ ಸೊಸೆಯನ್ನು ಕರೆದುಕೊಂಡು ಮನೆಗೆ ಬಂದ್ರು. ವೀಣಾ ಮಾತ್ರ ಆ ದಿನದ ನಷ್ಟವನ್ನು ಆಲೋಚನೆ ಮಾಡಿ ಬೇಜಾರಲ್ಲಿದ್ಲು. ಹೀಗೆ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಹೋಟೆಲಿಗೆ ಹೋಗೋಣ ಅಂತ ಹೊರಗೆ ಬಂದು ನೋಡಿದಾಗ ನೀರು ಹರಿತಾ ಇತ್ತು. ಮಳೆ ನೀರಿನಲ್ಲಿ ಎಲ್ಲರೂ ಕೊಚ್ಚಿಕೊಂಡು ಹೋಗ್ತಾ ಇದ್ರು. ತುಂಬಾ ಜನರ ಮನೆ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಈ ಅತ್ತೆ ಸೊಸೆಯ ಮನೆ ತುಂಬಾ ಎತ್ತರದಲ್ಲಿರುವ ಕಾರಣ ಇವರಿಗೆ ಏನೂ ಆಗಲಿಲ್ಲ. ಈ ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗುವವರನ್ನು ನೋಡಿ ವೀಣಾ ತುಂಬಾನೇ ಬೇಜಾರ್ ಮಾಡಿದ್ಲು. ಅತ್ತೆ, ನಾವು ಏನಾದ್ರೂ ಸರಿ, ಸ್ವಲ್ಪ ಜನನ ಕಾಪಾಡ್ಬೇಕು. ಹಾಗೆ ಹೇಳಿ ಅತ್ತೆ ಸೊಸೆ ಇಬ್ರು ಸೇರಿ ಬಿದಿರಿನ ಕೊಂಬುಗಳನ್ನು ತೆಗೆದುಕೊಂಡು ತೇಲುವ ದೋಣಿಯನ್ನು ಮಾಡಿ ನೀರಲ್ಲಿ ಇಳಿದ್ರು. ಹೀಗೆ ಮಳೆಯಲ್ಲಿ ತೇಲುವ ದೋಣಿಯನ್ನು ಮಾಡಿ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುವ ಸ್ವಲ್ಪ ಜನರನ್ನು ಕಾಪಾಡಿದ್ರು. ಪಾಪ, ಅವರು ಕಾಪಾಡಿದ ಜನರೆಲ್ಲ ಹಸಿವಲ್ಲಿ ಅಳ್ತಾ ಇದ್ರು. ಅಮ್ಮ, ತುಂಬಾ ಹಸಿವಾಗ್ತಿದೆ. ಅಬ್ಬಾ ಹಸಿವು, ಅಬ್ಬಾ ಹಸಿವು. ಅದನ್ನು ನೋಡಿದಂತಹ ವೀಣಾ ತನ್ನ ಹೋಟೆಲಿಗೆ ಹೋಗಿ ಅಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಬಂದು ಒಂದು ಸಣ್ಣ ಟೆಂಟನ್ನು ಕಟ್ಟಿ ಅಲ್ಲಿ ಅವರಿಗೆ ಅಡುಗೆಯನ್ನು ಮಾಡಿಕೊಟ್ಲು. ಅದನ್ನು ನೋಡಿದ ಸುಶೀಲಾ ತುಂಬಾನೇ ಆಶ್ಚರ್ಯಪಟ್ಲು. ವೀಣಾ, ನೀನೇನಮ್ಮ ಇವರಿಗೋಸ್ಕರ ಅಡುಗೆ ಮಾಡ್ತಿರೋದು? ಯಾವಾಗ ನೋಡಿದ್ರು ಹಣ ಹಣ ಅಂತ ಹೇಳ್ತಾ ಇರ್ತೀಯಾ? ಆಗಿರುವಾಗ ಉಚಿತವಾಗಿ ಅಡುಗೆ ಮಾಡಿ ಕೊಡ್ತಿದೀಯಾ? ಅತ್ತೆ, ನಾವು ಹೊಸ ಮನೆ ಕಟ್ಬೇಕು, ಚೆನ್ನಾಗಿ ಇರ್ಬೇಕು ಅಂತಾನೆ ನಾನು ಆ ರೀತಿ ಮಾಡ್ತಾ ಇದ್ದೆ. ಆದ್ರೆ ಈ ಮಳೆಯಲ್ಲಿ ಕಷ್ಟಪಡುವ ಜನರನ್ನು ನೋಡಿದ್ರೆ ನನಗೆ ಅದೆಲ್ಲ ದೊಡ್ಡದು ಅಂತ ಅನ್ಸ್ತಾ ಇಲ್ಲತ್ತೆ. ಈ ಜನರ ಹಸಿವು ಮಾತ್ರ ನನ್ನ ಕಣ್ಣಿಗೆ ಬಂದಿರೋದು. ಅದಕ್ಕೇನೆ ಇವರಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದೀನಿ ಹಾಗೆ ಅಂತ ಹೇಳಿದ್ಲು. ಆಗ ಸುಶೀಲಾ ತನ್ನ ಸೊಸೆಯಲ್ಲಿರುವ ಒಳ್ಳೆ ಗುಣವನ್ನು ನೋಡಿ ತುಂಬಾನೇ ಸಂತೋಷಪಟ್ಲು. ತನ್ನ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡಿಕೊಂಡು ಇರುವ ತನ್ನ ಮಗಳಾದ ಆಮನಿಯನ್ನು ಕೈಯಲ್ಲಿ ಹಣ್ಣು ಮತ್ತು ಬಟ್ಟೆಯನ್ನು ತೆಗೆದುಕೊಂಡು ಪ್ರೀತಿಯಿಂದ ತನ್ನ ಮಗಳನ್ನು ನೋಡಲು ಬಂದ ತಂದೆಯಾದ ಗೋಪಾಲ್. ಮಗಳೇ, ಅಳಿಯಂದ್ರೆ ಎಲ್ಲಿದ್ದೀರಾ? ಆ ಧ್ವನಿ ಕೇಳಿದ ತಕ್ಷಣ ದುರಂಕಾರಿ ಅತ್ತೆ ಸುಗುಣ ಹೊರಗೆ ಬಂದ್ಲು. ಏನಣ್ಣ, ಇಲ್ಲಿಗೆ ಬಂದಿದ್ದೀರಾ? ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ ತಂಗಿ.
ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಸರಿ, ಆದ್ರೆ ಸೊಸೆಗೂ ಅಳಿಯಂದ್ರಿಗೂ ಏನ್ ತಂದಿದ್ದೀರಾ? ಹಣ್ಣು ತಗೊಂಬಂದಿದೀನಮ್ಮ. ಹಣ್ಣ? ಅದ್ರ ಜೊತೆ ಹಾಲು ಬಿಸ್ಕೆಟ್ ತಂದಿದ್ರೆ ಇಬ್ರು ಕೂತ್ಕೊಂಡು ಚೆನ್ನಾಗಿ ತಿಂತಿದ್ರಲ್ವಾ? ಹೀಗೆ ದುರಂಕಾರದಿಂದ ಹೇಳಿದಾಗ ಗೋಪಾಲಂ ದುಃಖಪಟ್ಟು ಸುಮ್ನೆ ನಿಂತ. ಅದೇ ಸಮಯದಲ್ಲಿ ಸುಗುಣಾಳ ಗಂಡನಾದ ಮೋಹನ್ ಅಲ್ಲಿಗೆ ಬಂದ. ಅರೆರೇ ಬಾವಾ, ಯಾವಾಗ ಬಂದ್ರಿ? ತಂಗಿ ಬಂದಿಲ್ವಾ? ಇಲ್ಲ ಬಾವಾ, ನನಗೆ ಮಗಳನ್ನ ನೋಡ್ಬೇಕು ಅಂತ ಆಸೆಯಾಗಿತ್ತು, ಅದ್ರಿಂದನೇ ಬಂದೆ. ಯಾಕೆ ಬಂದಿದ್ದೀರಾ ಅಂತ ಯಾರ್ ಬಾವಾ ನಿಮ್ನ ಕೇಳಿದ್ರು? ಬನ್ನಿ ಕೂತ್ಕೊಳ್ಳಿ. ಯಾಕೆ ರೀ ಅವ್ರನ್ನ ಕೂರ ಕೇಳ್ತಿದ್ದೀರಾ? ಏನೋ ಕೆಲ್ಸದ ಮೇಲೇನೆ ಅವ್ರು ಬಂದಿರೋದು. ಮಗಳನ್ನ ನೋಡಕ್ಕೆ ಅಂತ ಬಂದಿದ್ದಾರೆ. ಮಗಳು ಕಿಚನ್ ಅಲ್ಲಿ ಕೆಲ್ಸ ಮಾಡ್ತಿದ್ದಾಳೆ, ಅದ್ರಿಂದ ಸೊಸೆನ ನೋಡಕ್ಕಾಗಲ್ಲ. ಸರಿ ಸರಿ, ಇಲ್ಲಿಂದ ಹೊರಡಿ. ಆ ಮಾತು ಕೇಳಿ ಗೋಪಾಲನಿಗೆ ದುಃಖ ಬಂತು. ಅದಲ್ಲ ತಂಗಿ, ಒಂದ್ಸಲ ಕರೀರಿ, ದೂರದಿಂದಾನೇ ನೋಡ್ಕೊಂಡೋಗ್ತೀನಿ. ನಾನು ಹೇಳ್ದೆ ಅಲ್ವಾ, ಆಮನಿ ಕೆಲ್ಸ ಮಾಡ್ತಿದ್ದಾಳೆ, ಇವಾಗ ಅವಳು ಹೊರಗೆ ಬರಕ್ಕಾಗಲ್ಲ, ನೀವು ಹೊರಡಿ. ಆ ಮಾತನ್ನು ಕೇಳಿ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಿದ್ದ ಆಮನಿ ಅವಳು ಕೂಡ ದುಃಖಪಟ್ಟು ಕಣ್ಣೀರಾಕಿದ್ಲು. ಅದು ತಂಗಿ, ಮುಂದಿನ ವಾರ ಕುಟುಂಬದಲ್ಲಿ ಮದ್ವೆ ಇದೆ. ಮಗಳಿಗೆ ಸೀರೆ ತಂದಿದ್ದೀನಿ, ಹಾಗೆ ಅಳಿಯಂದ್ರಿಗೆ ಪ್ಯಾಂಟ್ ಶರ್ಟ್ ತಂದಿದ್ದೀನಿ, ಅದ್ ಕೊಟ್ಟೋಗ್ಬಿಡ್ತೀನಿ. ಹಾಗಾದ್ರೆ ಸ್ವಲ್ಪ ಮುಂಚೆ ಕೇಳಿದಾಗ ಹಣ್ಣು ತಂದಿದ್ದೀನಿ ಅಂತ ನೀವು ಹೇಳಿದ್ದು ಸುಳ್ಳಾ? ಸುಳ್ಳು ಏನು ಇಲ್ಲಮ್ಮ, ಅದು ಕೂಡ ನಿಜಾನೇ. ಹಣ್ಣು ತಂದಿದ್ದೀನಿ, ಬಟ್ಟೆನೂ ತಂದಿದ್ದೀನಿ. ಸರಿ ಸರಿ, ಅಲ್ಲಿ ಸೋಫಾ ಮೇಲೆ ಇಟ್ಟೋಗಿ, ಆಮೇಲೆ ಕೆಲ್ಸ ಮುಗಿಸಿ ಅವಳೇ ಬಂದು ತಗೊಂಡೋಗ್ತಾಳೆ. ತಪ್ಪು ಸುಗುಣ, ಹಾಗೆಲ್ಲ ಹೇಳ್ಬಾರ್ದು. ಆಮನಿ ನಮ್ಮ ಮನೆಯ ಸೊಸೆಯಾಗಿರ್ಬೋದು, ಆದ್ರೆ ಗೋಪಾಲನಿಗೆ ಅವಳು ಮಗಳು. ಮೊದ್ಲು ನೀನು ಅದ್ನ ಆಲೋಚನೆ ಮಾಡು. ಹಾಗಾದ್ರೆ ನನ್ನ ಮಗ ಕಟ್ಟಿರುವ ತಾಳಿನ ಅಲ್ಲೇ ಬಿಚ್ಚಿಟ್ಬಿಟ್ಟು ಅವ್ರ ಮಗಳನ್ನ ಅವ್ರ ಕೈಯಲ್ಲೇ ಕರ್ಕೊಂಡೋಗಕ್ ಕೇಳಿ. ಹೀಗೆ ಸುಗುಣ ಕಠಿಣವಾಗಿ ಹೇಳಿದಾಗ ಗೋಪಾಲಂ ದುಃಖ ಪಟ್ಕೊಂಡು, ಬೇಡ ತಂಗಿ ಬೇಡ, ಹಾಗೆಲ್ಲ ಹೇಳ್ಬೇಡ. ಮದ್ವೆ ಮಾಡಿ ಕೊಟ್ಟ ತಕ್ಷಣ ನನ್ನ ಮಗಳು ಈ ಮನೆಯ ಸೊಸೆಯಾಗಿದ್ದಾಳೆ. ನನ್ನ ಮಗಳನ್ನ ನೋಡ್ಬೇಕು ಅಂತ ಆಸೆ ಇದ್ದ ಕಾರಣ ನಾನು ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದೆ. ಆದ್ರೆ ಒಂದೇ ಒಂದು ಕೋರಿಕೆ ಕಣಮ್ಮ. ಏನದು? ನನ್ನ ಮಗಳಿಗೆ ನೀವು ಒಂದು ಅತ್ತೆಯ ಸ್ಥಾನದಲ್ಲಿ ಇರದೆ ಒಂದು ತಾಯಿ ಸ್ಥಾನದಲ್ಲಿ ಇದ್ದು ಎಲ್ಲವನ್ನೂ ನೋಡಿಕೊಳ್ಳಿ. ಅವಳು ಈ ಮನೆ ಸೊಸೆಯಾದ್ರೂ ನಿಮ್ಮ ಮಗಳು ಅಂತ ತಿಳ್ಕೊಂಡು ನೀವೇ ಕಾಪಾಡ್ಬೇಕು. ಅವಳನ್ನ ಹೇಗೆ ನೋಡ್ಕೋಬೇಕು, ಅವಳಿಗೋಸ್ಕರ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತು, ನೀವು ಹೊರಡಿ. ಹಾಗೆ ಹೇಳಿದ ತಕ್ಷಣ ಗೋಪಾಲಂ ದುಃಖ ಪಟ್ಕೊಂಡು ತಂದಿರುವ ಹಣ್ಣು ಬಟ್ಟೆಯನ್ನು ಅಲ್ಲೇ ಇಟ್ಟು ಅಲ್ಲಿಂದ ಹೊರಟೋದ. ತನ್ನ ತಂದೆ ದುಃಖ ಪಡ್ತಾ ಹೋಗುವುದನ್ನು ಕಿಟಕಿಯಿಂದ ನೋಡ್ತಾ ನಿಂತಿದ್ಲು. ಯಾಕೆ ಸುಗುಣ, ಸೊಸೆನ ಅವಳ ತಾಯಿ ಮನೆಗೆ ಕಳಿಸ್ತಾ ಇಲ್ಲ? ನಾನು ಕಳ್ಸದಿಲ್ಲ ರೀ, ಅಷ್ಟೇ. ನಿನಗೂ ಒಬ್ಳು ಮಗಳಿದ್ದಿದ್ರೆ, ಅವಳಿಗೆ ನಿನ್ನ ರೀತಿಯೇ ರಾಕ್ಷಸಿ ರೀತಿ ಒಬ್ಳು ಅತ್ತೆ ಇದ್ದಿದ್ರೆ ಆವಾಗ ನಿನ್ಗೆ ಅರ್ಥ ಆಗ್ತಾ ಇತ್ತು ತಂದೆ ತಾಯಿಯ ಪ್ರೀತಿ ಅಂದ್ರೆ ಏನು ಅಂತ. ನೀವು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ನನಗೆ ಅದು ಗೊತ್ತಿಲ್ಲ. ನಾನು ಸೊಸೆನ ಅವ್ರ ಮನೆಗೆ ಕಳ್ಸದಿಲ್ಲ ಅಂದ್ರೆ ಕಳ್ಸಲ್ಲ. ಹಾಗೆ ಹೇಳಿ ಸುಗುಣ ಅಲ್ಲಿಂದ ಒಳಗೆ ಹೋದ್ಲು. ಮೋಹನ್ ಸುಗುಣನ ಬೈಕೊಂಡೇ ಹೊರಗಡೆ ಹೋದ್ರು. ಅದನ್ನು ನೋಡಿದ ಹಾಮನಿ ಕ್ಷಣ ಕೂಡ ವ್ಯರ್ಥ ಮಾಡದೆ ಹಾಲಿಗೆ ಬಂದು ಆ ಕಡೆ ಈ ಕಡೆ ಯಾರಾದ್ರೂ ಇದ್ದಾರಾ ಅಂತ ನೋಡಿದ್ಲು. ಹೊರಗಡೆ ಅವಳ ತಂದೆ ಮತ್ತು ಮಾವ ಮಾತಾಡ್ಕೊಂಡೇ ಹೋಗುವುದನ್ನು ಅವಳು ಗಮನಿಸಿದ್ಲು. ಆಮನಿ ವೇಗವಾಗಿ ಓಡಿ ಹೋಗಿ ತನ್ನ ತಂದೆನ ಮಾತಾಡ್ಸೋಣ ಅಂತ ನೋಡ್ತಾ ಇದ್ಲು. ಆದ್ರೆ ಆವಾಗಲೇ ರಾಕ್ಷಸಿಯತ್ತೆ ಸುಗುಣಾಳ ಬಳಿ ಬಂದ್ಲು. ಕೋಪದಿಂದ ಸೊಸೆಯನ್ನು ನೋಡಿದ್ಲು. ಎಷ್ಟು ಧೈರ್ಯ ಕಣೆ ನಿನಗೆ, ಮನೆಯಿಂದ ಆಚೆ ದಾಟ್ಬಾರ್ದು ಅಂತ ಹೇಳಿದೀನಿ, ನೀನು ಹೇಗಾದ್ರೂ ಹೋಗಿ ನಿಮ್ ತಂದೆನ ನೋಡಿ ಮಾತಾಡ್ಸಿ ಬರೋಣ ಅಂತ ಹೊರಟಿದೀಯಾ? ಬಾ ಬಾ, ಮನೆಯೊಳಗೆ ಬಾ. ಹಾಗೆ ಹೇಳಿ ಆಮನಿ ಕೆನ್ನೆ ಕೆಂಪಾಗುವ ರೀತಿ ಜೋರಾಗಿ ಹೊಡೆದ್ಲು. ಆಮನಿಯ ಕೆನ್ನೆ ಮೇಲೆ ಸುಗುಣಾಳ ಕೈ ಅಚ್ಚು ಆಗೇನೆ ಬಿದ್ದಿತ್ತು. ಆಮನಿ ಚಿಂತೆ ಮಾಡ್ಕೊಂಡೆ ಅಡುಗೆ ಮನೆಯೊಳಗೆ ಬಂದ್ಲು. ಎಷ್ಟೇ ಹೊಡೆದ್ರೂ ಕೂಡ ಸುಗುಣಳಿಗೆ ಕೋಪ ಕಡಿಮೆನೇ ಆಗ್ಲಿಲ್ಲ. ನನ್ ಕೋಪ ಕಡಿಮೆನೇ ಆಗಿಲ್ಲ. ಹಾಗೆ ಹೇಳಿ ಸೊಸೆಯ ಹಿಂದೆ ಅಡುಗೆ ಮನೆಯೊಳಗೆ ಬಂದ್ಲು. ಸುಗುಣ ಬೈಯದ್ರಿಂದ ಆ ಮನೆನೇ ನಡಿಗೆ ಹೋಗ್ತಾ ಇತ್ತು. ಗೋಪಾಲ ಮತ್ತು ಮೋಹನ್ ನಡ್ಕೊಂಡೇ ಹೋಗ್ತಾ ಇದ್ರು. ಚಿಂತೆ ಮಾಡ್ಬೇಡಿ ಬಾವಾ, ನಿಮ್ಮ ಸಂಬಂಧಿಕರ ಮದ್ವೆ ಇದೆ ಅಲ್ವಾ, ಆ ಮದ್ವೆಗೆ ಸುಗುಣ ಹೇಗಾದ್ರೂ ಆಮನಿನ ಖಂಡಿತವಾಗಿ ಕರ್ಕೊಂಡ್ ಬಂದೇ ಬರ್ತಾಳೆ. ಆ ಮದ್ವೆಯಲ್ಲಿ ನೀವು ಹೇಗಾದ್ರೂ ಆಮನಿ ಜೊತೆ ಮಾತಾಡ್ಬೋದು, ನೋಡ್ಬೋದು. ಆದ್ರೆ ಇವಾಗ ಮಾತ್ರ ಆಮನಿನ ನೋಡಕ್ಕಾಗಲ್ಲ. ನೀವು ಚಿಂತೆ ಮಾಡದೆ ಭದ್ರವಾಗಿ ಮನೆಗೆ ಹೋಗಿ.
ಸರಿ ಬಾವಾ. ಹಾಗೆ ಹೇಳಿ ಗೋಪಾಲಂ ಅಲ್ಲಿಂದ ಹೊರಟು ಹೋದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಸುಗುಣ ಮದ್ವೆಗೆ ಹೋಗ್ಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿ ನಿಂತಿದ್ಲು. ಆಮನಿ ಅವಳ ಬಳಿ ಬಂದು, ಏನೇ ಇಲ್ಲಿಗೆ ಬಂದಿದ್ದೀಯಾ? ಅತ್ತೆ, ನಾನು ಕೂಡ ನಿಮ್ ಜೊತೆ ಮದ್ವೆಗೆ ಬರೋಣ ಅಂತ. ಮದ್ವೆಗೆ ನೀನ್ ಬರ್ಬಾರ್ದು ಅಂತ ನಾನು ಮೊದ್ಲೇ ತಾನೇ ಹೇಳಿದೀನಿ, ಮತ್ತೆ ಯಾಕೆ ಬರ್ತೀನಿ ಅಂತ ಇಲ್ಲಿ ಬಂದು ಕೇಳ್ತಾ ಇದ್ದೀಯಾ? ಎಷ್ಟು ದುರಂಕಾರ ಕಣೆ ನಿನಗೆ. ಹೋಗು, ಮನೆಯೊಳಗೆ ತುಂಬಾ ಕೆಲ್ಸ ಇದೆ, ಹೋಗಿ ಮಾಡು. ಅದು ಅಲ್ಲ ಅತ್ತೆ, ಈ ಮದ್ವೆ ನಮ್ಮ ತಾಯಿ ಮನೆಯ ಸಂಬಂಧಿಕರದು. ಅದಕ್ಕೆ ಸೊಸೆ, ನಾನಿನ್ನ ಕರ್ಕೊಂಡೋಗಿಲ್ಲ. ಅಲ್ಲಿ ನಿಮ್ಮ ತಂದೆ ತಾಯಿ ಬರ್ತಾರೆ, ನಿನ್ನ ನೋಡ್ತಾರೆ, ನಿನ್ನ ಮಾತಾಡಿಸ್ತಾರೆ. ಆವಾಗ ಹೊಸದಾಗಿ ಮಗಳ ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ, ಅನುರಾಗ ಅರಳುತ್ತೆ. ಯಾಕೆ ಸುಮ್ನೆ ಇಬ್ರು ಕಣ್ಣೀರ್ ಹಾಕೊಂಡು ಮಾತಾಡ್ಕೊಂಡು? ಅದಕ್ಕೆ ನೀನ್ ಬೇಡ. ಅದಲ್ಲ ಅತ್ತೆ. ನನ್ನ ಮಾತಿಗೆ ನೀ ಎದುರು ಮಾತು ಮಾತಾಡ್ತೀಯಾ? ಯಾಕೆ ಇನ್ನು ಬಿಸಿ ಕೊಡ್ಬೇಕಾ? ಅದಲ್ಲ ಅತ್ತೆ, ಮದುವೆಯಾದ ದಿನದಿಂದ ನನ್ನ ಒಂದ್ಸಲ ಕೂಡ ನನ್ನ ತಾಯಿ ಮನೆಗೆ ಕಳ್ಸಿಲ್ಲ, ಯಾವ ಅಶುಭ ಕಾರ್ಯಕ್ಕೂ ಕಳ್ಸಿಲ್ಲ. ಯಾಕತ್ತೆ ನಾನಂದ್ರೆ ನಿಮಗೆ ಅಷ್ಟೊಂದು? ಮಾತಾಡಿದೆಲ್ಲ ಸಾಕು. ಮನೆಯೊಳಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಆರಾಮವಾಗಿ ವಿಶ್ರಾಂತಿ ತಗೋ. ನಾನು ಹೋಗಿ ಬರ್ತೀನಿ. ಅತ್ತೆ, ಸಂತೋಷ ಅನ್ನೋದು ಹೊಟ್ಟೆ ತುಂಬಾ ಊಟ ಮಾಡೋದ್ರಲ್ಲಿ ಇಲ್ಲ, ನಿದ್ರೆ ಮಾಡೋದ್ರಲ್ಲಿ ಇಲ್ಲ. ಅದು ಮನಸ್ಸೊಳಗೆ ಇರ್ಬೇಕತ್ತೆ. ಆ ಮನಸ್ಸು ತಾಯಿ ಮನೆಯ ಪ್ರೀತಿಯನ್ನು, ಗಂಡನ ಮನೆಯ ಗೌರವವನ್ನು ಕೋರುತ್ತೆ. ನನ್ನ ತಾಯಿಯಲ್ಲಿರುವ ಪ್ರೀತಿಯನ್ನು ನಾನು ನಿಮ್ಮಲ್ಲಿ ಕಾಣ್ಬೇಕು ಅಂತ ಇದ್ದೀನಿ. ಇಲ್ಲಿ ನೋಡಮ್ಮ ಸೊಸೆ, ನನ್ ಜೊತೆ ಸುಮ್ನೆ ವಾದ ಮಾಡ್ಬೇಡ. ಯಾಕೆ ನಾನು ಇಷ್ಟೊಂದು ಹೇಳಿದ್ರು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ಸುಮ್ನೆ ನನ್ ಜೊತೆ ವಾದ ಮಾಡೋದ್ ಬಿಟ್ಬಿಟ್ಟು ಸುಮ್ನೆ ಒಳಗೆ ಹೋಗಿ ಆರಾಮವಾಗಿ ವಿಶ್ರಾಂತಿ ತಗೋ. ಸುಮ್ನೆ ತಲೆನೋವು ತರಬೇಡ. ಹಾಗೆ ಹೇಳಿದಾಗ ಆಮನಿ ಒಳಗೆ ಹೋಗಿ ತನ್ನ ಬೆಡ್ಡಲ್ಲಿ ಕೂತ್ಕೊಂಡು ದುಃಖ ಪಟ್ಕೊಂಡು ಅಳ್ತಾ ಇದ್ಲು. ಆವಾಗ್ಲೇ ಗಂಡನಾದ ಶೇಖರ್ ಬಂದ. ತನ್ನ ಹೆಂಡತಿಯನ್ನು ಹೇಗೆ ಸಮಾಧಾನ ಮಾಡ್ಬೇಕು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅವನ ಮನಸ್ಸಿಗೆ ನೋಡಕ್ಕಾಗ್ತಿರ್ಲಿಲ್ಲ. ಏನೋ ಒಂದು ಉಪಾಯ ಮಾಡ್ಬೇಕು ಅಂತ ಆಲೋಚನೆ ಮಾಡ್ದ. ಒಂದು ಉಪಾಯ ಕೂಡ ಬಂತು. ಇಲ್ಲಿ ನೋಡು ಆಮನಿ, ನಿನ್ನ ಸಂಬಂಧಿಕರ ಮದುವೆಗೆ ಕರ್ಕೊಂಡೋಗಕ್ಕೆ ನನ್ನಿಂದ ಆಗೋದಿಲ್ಲ. ಆದ್ರೆ ನೀನು ಒಪ್ಕೊಂಡ್ರೆ 2-3 ಗಂಟೆಯ ಕಾಲ ನಿಮ್ಮ ತಾಯಿ ಜೊತೆ ಸಂತೋಷವಾಗಿ ಮಾತಾಡ್ಬೋದು. ಹಾಗೆ ಹೇಳಿದಾಗ ಆಮನಿ ಸಂತೋಷ ಪಟ್ಕೊಂಡು ಕಣ್ಣನ್ನು ಒರೆಸಿದ್ಲು. ನಾನು ಒಪ್ಕೋತೀನಿ ಕಣ್ರಿ, ನಿಜವಾಗ್ಲೂ ನಮ್ಮಮ್ಮನ ತೋರಿಸ್ತೀರಾ? ಹೆಂಡತಿಯ ಮೇಲೆ ಪ್ರೀತಿ ಇರುವವರು ಹೆಂಡತಿ ಅಳ್ವಾಗ ನೋಡ್ಕೊಂಡಿರಲ್ಲ. ಆದ್ರೆ ಇಷ್ಟು ವರ್ಷ ನೋಡ್ಕೊಂಡು ಹಾಗೇನೇ ಇದ್ರಿ. ನನ್ನ ತಾಯಿ ಒಳಗೆ ಬದಲಾವಣೆ ಬರುತ್ತೆ ಅಂತ ನೋಡ್ತಾ ಇದ್ದೆ, ಆದ್ರೆ ನಮ್ಮ ತಾಯಿಯಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಇವಾಗ ಆಲೋಚನೆ ಮಾಡ್ದೆ, ನಿನ್ನ ಸಂತೋಷ ಪಡಿಸ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಸರಿ, ನಿಮ್ಮ ಆಲೋಚನೆ ಏನು ಅಂತ ಹೇಳ್ರಿ. ನಿನ್ಗೆ ತುಂಬಾ ಹೊಟ್ಟೆ ನೋವು ಬಂದಿದೆ ಅಂತ ಜೋರಾಗಿ ಅಳ್ತಾ ಇರು. ನಮ್ಮಮ್ಮ ಅವರಿಗೆ ಗೊತ್ತಿರುವ ಡಾಕ್ಟರ್ನ ಕರೀತಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಆಮೇಲೆ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀವಿ. ನಮ್ಮ ಅಮ್ಮನವರನ್ನು ಅತ್ತೆ ರೂಮ್ ಒಳಗೆ ಬರಕ್ಕೆ ಬಿಡದೆ ಡೋರ್ ಹತ್ರನೇ ನಿಂತಿರ್ತಾರೆ. ಅದಕ್ಕೆ ತಾನೇ ನಿಮ್ ತಂದೆ ತಾಯಿನ ಹಿಂದಿನ ಡೋರಿಂದ ರೂಮ್ ಒಳಗೆ ಕರ್ಕೊಂಬರೋದು. ಅವಾಗ ನಾವು ಮಾತಾಡೋದ್ನ ಅತ್ತೆ ಕೇಳ್ಕೊಂಡ್ರೆ ಡಾಕ್ಟರ್ ಜೊತೆ ಹೇಳಿ ನಮ್ ತಾಯಿನ ಆ ಕಡೆ ಕಳಿಸ್ತೀನಿ. ಆವಾಗ ನೀನು ನಿಮ್ ತಂದೆ ತಾಯಿ ಜೊತೆ ಪ್ರೀತಿಯಿಂದ ಮಾತಾಡ್ಬೋದು. ಹೇಗಿದೆ? ನಿಮ್ಮ ಮನಸ್ಸಿನಾಗೆ ಸುಂದರವಾಗಿದೆ. ಯಾಕೆ ಇವಾಗ ತಡೆ ಮಾಡ್ತೀಯಾ? ಆರಂಭಿಸು. ಹಾಗೆ ಹೇಳಿದಾಗ ಆಮನಿ ಮಹಾ ನಟನೆಯನ್ನು ಮಾಡುತ್ತಾ ನಾಟಕವನ್ನು ಆರಂಭಿಸಿದ್ಲು. ಶೇಖರ್ ಹೋಗಿ ಮೋಹನ್ ಮತ್ತು ಸುಗುಣನ ಕರ್ಕೊಂಡ್ಬಂದ. ಸುಗುಣನಿಗೆ ತನ್ನ ಸೊಸೆ ನಾಟಕ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ಆದರೆ ತಂದೆ ಮಗ ಇಬ್ರ ವಾದವನ್ನು ಕೇಳಿ ಅವಳು ಡಾಕ್ಟರನ್ನ ಕೂಡ ಕರ್ಸಿದ್ಲು. ಡಾಕ್ಟರ್ ಚೆಕಪ್ ಮಾಡ್ಲಿಕ್ಕೆ ರೂಮ್ ಒಳಗೆ ಬಂದಾಗ ಗಂಡ ಹೆಂಡತಿ ಇಬ್ರು ಡಾಕ್ಟರನ್ನು ಕೇಳಿಕೊಂಡ್ರು. ಆ ಲೇಡಿ ಡಾಕ್ಟರಿನ ಮನಸ್ಸು ಕರಗಿತು. ಅವರು ಹೇಳಿದ ಹಾಗೆ ಸುಗುಣ ಜೊತೆ ಬಂದು ಹೇಳಿದ್ರು, ಹಾಸ್ಪಿಟ್ಲಿಗ ನಾನೊಪ್ಪದಿಲ್ಲ. ನೀವು ಒಪ್ಪದಿಲ್ಲ ಅಂದ್ರೆ ನಿಮ್ ಸೊಸೆ ಸಾವಿಗೆ ನೀವೇ ಕಾರಣರಾಗ್ತೀರಾ. ಹಾಗೆ ಹೇಳಿದಾಗ ಮೋಹನ್ ಶೇಖರ್ ಸುಗುಣ ಜೊತೆ ವಾದ ಮಾಡಿದ್ರು. ಸುಗುಣನ ಒಪ್ಸಿದ್ರು. ಆಂಬ್ಯುಲೆನ್ಸ್ ಕೂಡ ಬಂತು. ಅದ್ರಲ್ಲಿ ಆಮನಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು. ಆಮನಿನ ಒಂದು ಬೆಡ್ಡಲ್ಲಿ ಮಲಗಿಸಿದ್ರು. ಆ ಬಾಗಿಲಲ್ಲಿ ಅತ್ತೆ ಸುಗುಣ ನಿಂತಿದ್ಲು. ಇಲ್ಲಿ ಎಷ್ಟೊತ್ತು ಅಂತಮ್ಮ ನೀವು ನಿಂತ್ಕೊಂಡೇ ಇರ್ತೀರಾ? ಹಾಸ್ಪಿಟ್ಲಿಗೆ ಬರುವವರು ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಬ್ಯಾಡ್ ಆಗಿ ಯೋಚನೆ ಮಾಡ್ತಾರೆ. ನೀವು ಅಲ್ಲಿ ಸೀಟ್ ಇದೆ, ಹೋಗಿ ಕೂತ್ಕೊಳ್ಳಿ.
ಯಾರು ಕೂಡ ನಿಮ್ ಸೊಸೆನ ಕದ್ಕೊಂಡೋಗೋದಿಲ್ಲ, ಬೇಕಾದ್ರೆ ಚಿಲ್ಕ ಹಾಕೊಂಡೋಗಿ. ಹಾಗೆ ಡಾಕ್ಟರ್ ಹೇಳಿದಾಗ ಸುಗುಣಾಗೆ ಆ ಐಡಿಯಾ ಇಷ್ಟ ಆಯ್ತು. ಡೋರ್ನ ಲಾಕ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡ್ಲು. ಅದನ್ನು ನೋಡಿ ಶೇಖರ್ ಹಿಂದೆ ಬಾಗಿಲಿಂದ ಆಮನಿಯ ತಂದೆ ತಾಯಿಯನ್ನು ಕರೆಸಿದ. ಆಮನಿ ಅವರ ತಂದೆ ತಾಯಿಯನ್ನು ನೋಡಿ ಸಂತೋಷದಿಂದ ಮಾತಾಡ್ಸಿದ್ಲು. ಅವರು ಅವಳಿಗೋಸ್ಕರ ತಂದಿದ್ದ ಅಡುಗೆಯನ್ನು ತಿಂದ್ಲು. ಹೀಗೆ 3 ಗಂಟೆಗಳ ಕಾಲ ಎಲ್ಲರೂ ಸೇರಿ ಸಂತೋಷವಾಗಿ ಇದ್ರು. ಆನಂತರ ಆಮನಿ ಕುಟುಂಬದವರು ಶೇಖರಿಗೆ ಕೈ ಮುಗಿದು ಧನ್ಯವಾದ ಹೇಳಿದ್ರು. ಹಾಗೆಲ್ಲ ಮಾಡ್ಬೇಡಿ ಮಾವ, ಹಾಗೆ ಹೇಳಿ ಅವರನ್ನು ಅಲ್ಲಿಂದ ಕಳಿಸಿಕೊಟ್ಟ. ಆಮನಿ ಎಂದಿನಂತೆ ತನ್ನ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಅಡುಗೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ಲು.